ನೆನ್ನೆ ವಿಮಾನ ದುರಂತದಲ್ಲಿ ಅಕಾಲಿಕವಾಗಿ ದಾರುಣವಾಗಿ ಮೃತಪಟ್ಟ ಅಜಿತ್ ಪವಾರರ ಅಂತ್ಯಕ್ರಿಯೆ ಲಕ್ಷಾಂತರ ಜನರ ಸಮ್ಮುಖದಲ್ಲಿ ಇವತ್ತು ನಡೆಯಿತು. ಅವರ ಸ್ವಕ್ಷೇತ್ರದಲ್ಲಿ ಮಹಾರಾಷ್ಟ್ರ ಶಾಕ್ನಲ್ಲಿದೆ. ಅಮಿತ್ ಶಾ ಭಾಗಿಯಾಗಿದ್ದರು. ಒಂಥರ ಮಹಾರಾಷ್ಟ್ರ ರಾಜಕಾರಣದ ಅಜಾತಶತ್ರು, ಜನನಾಯಕ. ಬಾರಾಮತಿಯಲ್ಲಿ ಅಂತ್ಯ ಸಂಸ್ಕಾರ ನಡೀತು ಸಕಲ ಸರ್ಕಾರಿ ಗೌರವಗಳೊಂದಿಗೆ. ಅಜಿತ್ ಪವಾರ್ ಬೆಂಬಲಿಗರ ಘೋಷಣೆಗಳು, ಕಣ್ಣೀರಿನ ಮಧ್ಯೆ ಇವತ್ತು ಬೆಳಗ್ಗೆ ಕಾಟೇವಾಡಿಯಿಂದ ವಿದ್ಯಾಪ್ರತಿಷ್ಠಾನಕ್ಕೆ ಅವರ ಪಾರ್ಥಿವವನ್ನು ತರಲಾಯಿತು. ಬಾರಾಮತಿಯಲ್ಲಿ ವಿದ್ಯಾಪ್ರತಿಷ್ಠಾ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಎಲ್ಲ ರಾಜಕೀಯ ಭಿನ್ನಾಭಿಪ್ರಾಯಗಳನ್ನು ಮರೆತು ಪವಾರ್ ಕುಟುಂಬ ಈ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿತ್ತು. ಶರದ್ ಪವಾರ್ ಅವರಿದ್ದರು. ಶರದ್ ಪವಾರ್ ಅವರು ನೆನ್ನೆ ಹೇಳಿದ್ನಲ್ಲ, ನಾನು ಬೆಳಗ್ಗೆ 8 ಗಂಟೆ 10 ನಿಮಿಷದ ಸುಮಾರಿಗೆ ಮುಂಬೈಯಿಂದ ಅಜಿತ್ ಪವಾರ್ರ ಈ ಫ್ಲೈಟ್ ಟೇಕ್ ಆಫ್ ಆಗಿ ಬಾರಾಮತಿಗೆ ಹೋಗಿದೆ. ಅದೇ ಟೈಮಿಗೆ ಬಾರಾಮತಿ ಏರ್ಪೋರ್ಟಿಂದಾನೇ ಶರದ್ ಪವಾರ್ ಹೆಲಿಕಾಪ್ಟರ್ ಹತ್ಕೊಂಡು ಪತ್ನಿಯ ಜೊತೆಗೆ ಮುಂಬೈಗೆ ಬಂದಿದ್ದಾರೆ. ಇವರು ಮುಂಬೈಗೆ ಬಂದು ಇವರು ಹೆಲಿಕಾಪ್ಟರ್ ಇಳಿತಾ ಇದ್ದಂತೆ ಅಲ್ಲಿ ಕ್ರ್ಯಾಶ್ ಆಗಿದೆ ಫ್ಲೈಟು ಅನ್ನೋ ಸುದ್ದಿ ಬಂತು. ಅದೇ ಹೆಲಿಕಾಪ್ಟರ್ನಲ್ಲಿ ವಾಪಸ್ ಬಾರಾಮತಿಗೆ ಹೋದ್ರು ಅವರು. ಮಮತಾ ಬ್ಯಾನರ್ಜಿ ಅವರು ಹೇಳಿದ್ರಲ್ಲ, ತನಿಖೆ ಆಗಬೇಕು, ಇದ್ರ ಬಗ್ಗೆ ಏನೋ ಡೌಟ್ ಬರ್ತಾ ಇದೆ ಅಂದಿದ್ದಕ್ಕೆ ಶರದ್ ಪವಾರ್ ಹೇಳಿದ್ರು ಇದರಲ್ಲಿ ರಾಜಕೀಯ ಮಾಡಬೇಡಿ ಅಂತ. ತಮ್ಮ ಅತ್ತಿಗೆ ಅರ್ಥಾತ್ ಅಜಿತ್ ಪವಾರರ ಪತ್ನಿ ಸುನೇತ್ರಾ ಅವರ ಕೈ ಹಿಡ್ಕೊಂಡು ಸುಪ್ರಿಯಾ ಸುಳೆ ಕರ್ಕೊಂಡು ಹೋದರು. ಸುಪ್ರಿಯಾ ಸುಳೆ ಮತ್ತು ಅಜಿತ್ ಪವಾರ್ ಕಸಿನ್ಸ್. ಕೇಂದ್ರ ಸಚಿವ ಅಮಿತ್ ಶಾ ಅವರಿದ್ದರು, ನಿತಿನ್ ಗಡ್ಕರಿ ಅವರಿದ್ದರು, BJP ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಬಂದಿದ್ದರು, ಗೋವಾ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್, ಮುಖ್ಯಮಂತ್ರಿ ಫಡ್ನವೀಸ್ ಅಂತೂ ಇದ್ದೇ ಇದ್ದರು, ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು, DCM ಏಕನಾಥ್ ಶಿಂಧೆ, ರಿತೇಶ್ ದೇಶ್ಮುಖ್, ನಟ ರಿತೇಶ್ ದೇಶ್ಮುಖ್, ಇಬ್ಬರು ಗಂಡ ಮಕ್ಕಳು ಅಜಿತ್ ಪವಾರ್ಗೆ, ಪಾರ್ಥ ಪವಾರ್ ಮತ್ತು ಜೈ ಪವಾರ್ ಅಂತ. ಅವರ ಚಿತೆಗೆ ಅಗ್ನಿಸ್ಪರ್ಶ ಮಾಡಿದ್ರು. ಲಕ್ಷಾಂತರ ಜನ ಪಾಲ್ಗೊಂಡಿದ್ರು, ಲಕ್ಷಾಂತರ ಜನ. ಆ ಬಾರಾಮತಿ ಏರ್ಪೋರ್ಟ್ ಬಗ್ಗೆ ನಿನ್ನೆ ಹೇಳ್ತಾ ಇದ್ದೆ ನಾನು. ಏರ್ಪೋರ್ಟ್ ಅಲ್ಲ ಅದು, ಇಟ್ ಈಸ್ ಅನ್ ಏರ್ ಸ್ಟ್ರಿಪ್. ಹೆಚ್ಚಿನ ಸವಲತ್ತುಗಳಿಲ್ಲದ, ಇನ್ಸ್ಟ್ರೂಮೆಂಟಲ್ ಲ್ಯಾಂಡಿಂಗ್ ವ್ಯವಸ್ಥೆಯೂ ಇಲ್ಲದ ಒಂದು ಏರ್ ಸ್ಟ್ರಿಪ್ ಅದು. ಬಹುತೇಕ ಬಳಕೆಯಾಗ್ತಾ ಇದ್ದದ್ದೇ ಪವಾರ್ ಕುಟುಂಬದ ಪ್ರೈವೇಟ್ ಜೆಟ್ಗಳಿಗೆ, ಹೆಲಿಕಾಪ್ಟರ್ಗಳಿಗೆ. ಅಲ್ಲೊಂದು ಫ್ಲೈಯಿಂಗ್ ಸ್ಕೂಲ್ ನಡೀತಾ ಇತ್ತು. ಒಂದು ಬೇಸಿಕ್ ಪೈಲಟ್ ಆಗುವುದಕ್ಕೆ ಬೇಸಿಕ್ ತರಬೇತಿ ಇರುತ್ತಲ್ಲ, ಆ ತರಬೇತಿ ಕೊಡೋದಕ್ಕೆ ಒಂದು ವ್ಯವಸ್ಥೆ ಇತ್ತು. 5,500 ಫೀಟಿನ ರನ್ವೇ. ಅದನ್ನು ಮೇಲ್ದರ್ಜೆಗೆ ಏರಿಸಬೇಕು, ಅಲ್ಲಿ ಎಲ್ಲ ಫೆಸಿಲಿಟಿ ಕಲ್ಪಿಸಬೇಕು ಅಂತ ಅಜಿತ್ ಪವಾರ್ರಿಗೆ ಕನಸಿತ್ತಂತೆ. ಅದೇ ಏರ್ ಸ್ಟ್ರಿಪ್ಪಲ್ಲಿ ಸತ್ತೋಗ್ಬಿಟ್ರು ನೋಡಿ. ಅಲ್ಲಿ ಕಮರ್ಷಿಯಲ್ ಫ್ಲೈಟ್ಗಳೆಲ್ಲ ಬಂದು ಇಳಿಬೇಕು ಅನ್ನೋ ಥರದ್ದೆಲ್ಲ ಕನಸಿತ್ತಂತ ಅವರಿಗೆ. ಆ್ಯಕ್ಚುಲಿ ಆ ಬಾರಾಮತಿ ಅನ್ನೋದು ಏನು ಹೈವೇಗಿರುವ ದೊಡ್ಡ ಊರು ಹಾಗೆಲ್ಲ ಇಲ್ಲ. ಅದು ಅಲ್ಲಿ ಏನೇನು ಫೆಸಿಲಿಟಿ ಬಂದಿದ್ವೋ ಇವರ ಸ್ವಂತ ಪರಿಶ್ರಮದಿಂದ ಬಂದಿದ್ವು ಅಷ್ಟೇ. ಒಬ್ಬ ರಾಜಕಾರಣಿ ತನ್ನ ಕ್ಷೇತ್ರವನ್ನು, ತನ್ನ ಊರನ್ನು ಉದ್ಧಾರ ಮಾಡಬೇಕು ಅಂತ ನಿರ್ಧರಿಸಿದರೆ ಏನೇನೆಲ್ಲ ಮಾಡಬಹುದು ಅನ್ನೋದಕ್ಕೆ ಉದಾಹರಣೆ ತೋರಿಸಿದ್ರು ಅವರಲ್ಲಿ. ಕರ್ನಾಟಕದಲ್ಲೂ ಕೆಲವು ಊರುಗಳಿದ್ದಾವೆ, ನಿಮ್ಗೆ ಹೆಸರು ಹೇಳಿದ್ರೆ ನೀವು ಬೇರೆ ಥರ ಅರ್ಥ ಮಾಡ್ಕೊತೀರಿ. ಆ ಊರಿನಲ್ಲಿ ಹುಟ್ಟಿದವರೊಬ್ಬರು ರಾಜ್ಯದ ಮುಖ್ಯಮಂತ್ರಿ ಆದರು ಅಥವಾ ದೊಡ್ಡ ರಾಜಕೀಯ ಸ್ಥಾನಕ್ಕೆ ಏರಿದ್ರು ಅನ್ನುವಂಥದ್ದು ಊರಿನ ಜನರ ಪುಣ್ಯ ಅನ್ನಿಸ್ಕೊಂಡ್ಬಿಡ್ತಲ್ಲಿ. ಅಷ್ಟು ಉದ್ಧಾರ ಮಾಡಿಬಿಟ್ರು ಊರು. ಇನ್ನು ಕೆಲವು ಊರುಗಳಿದ್ದಾವೆ, ಆ ಊರಿನ ಜನ ನಮ್ಮವರೊಬ್ಬರು CM ಆಗಿದ್ರು ಅಂತೆಲ್ಲ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಪಟ್ಕೋತಾರೆ. ಹಂಗಿದ್ದಾವೆ ಆ ಊರುಗಳು. ಫಸ್ಟ್ ಕ್ಯಾಟಗರಿ ಇವರದ್ದು, ಅಜಿತ್ ಪವಾರ್ರದ್ದು. ಅಲ್ಲಿ ಇಂಡಸ್ಟ್ರಿ ತಂದರು, ಅದು ಮಾಡಿದ್ರು, ಇದು ಮಾಡಿದ್ರು, ತುಂಬ ತುಂಬ ಡೆವಲಪ್ ಮಾಡಿದ್ರು ಅದನ್ನು. ಆ ಡೆವಲಪ್ಮೆಂಟ್ಗಳ ಪೈಕಿ ಈಡೇರದ ಕನಸು ಅಂದರೆ ಬಾರಾಮತಿ ಏರ್ ಸ್ಟ್ರಿಪ್ಪನ್ನು ಒಂದು ಫುಲ್ ಫ್ಲೆಡ್ಜ್ಡ್ ಏರ್ಪೋರ್ಟ್ ಮಾಡಬೇಕು ಅನ್ನೋದು. ಅದೊಂದು ಕನಸು ಈಡೇರಲಿಲ್ಲ. ಅಲ್ಲೇ ಪ್ರಾಣ ಬಿಟ್ಟರು. ಜನರ ಗೋಳಾಟದ ಮಧ್ಯದಲ್ಲಿ
ಅಂತ್ಯ ಸಂಸ್ಕಾರವೂ ಆಯ್ತು ಇವತ್ತು. ನೋಡಿ, ಇದರ ಮಧ್ಯದಲ್ಲಿ ಸಂಜಯ್ ರಾವತ್, ಶಿವಸೇನೆ ಉದ್ಧವ್ ಠಾಕ್ರೆ ಬಣದ ರಾಜ್ಯಸಭಾ ಸಂಸದ, ತನಿಖೆ ಆಗ್ಬೇಕು ಇದ್ರ ಬಗ್ಗೆ ಅಂತ ಮತ್ತೆ ಹೇಳ್ತಾ ಇದ್ದಾರೆ. ತನಿಖೆ ಆಗ್ಬೇಕು ಇದ್ರ ಬಗ್ಗೆ, ನಮಗೇನೋ ಡೌಟ್ ಬರ್ತಾ ಇದೆ ಅಂತ. ಮಹಾರಾಷ್ಟ್ರ ಮಾತ್ರ ಅಲ್ಲ, ಇಡೀ ದೇಶ ಬೆಚ್ಚಿ ಬಿದ್ದಿದೆ. ಏನು ತಾಂತ್ರಿಕ ದೋಷ ಆಯಿತು ಅನ್ನೋದು ಜನರೆದುರಿಗೆ ಬರಬೇಕು. ವಿಮಾನದಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಆಯಿತಾ, ರಡಾರ್ನಲ್ಲಿ ಪ್ರಾಬ್ಲಮ್ ಆಯಿತಾ, ಏನು ರಿಪೋರ್ಟ್ ಬರುತ್ತೋ ಅದು ದೇಶದ ಮುಂದೆ ಬರಬೇಕು. ಕೇವಲ ಶ್ರದ್ಧಾಂಜಲಿ ಸಲ್ಲಿಸಿದ್ರೆ ಆಗೋದಿಲ್ಲ ಅಂತ ಕೇಳಿಸ್ಕೊಳ್ಳಿ. अजित पवार जैसा एक कद्दावर नेता, महाराष्ट्र के डिप्टी सीएम, लोकप्रिय नेता, कल इस प्रकार से विमान हादसे में उनका देहांत हो गया, उनका निधन हो गया। महाराष्ट्र नहीं, पूरा देश सदमे में। कैसा हो गया? उसमें क्या टेक्निकल गड़बड़ी थी, ये सामने आना चाहिए। अगर फ्लाइट में टेक्निकल गड़बड़ी है, रडार सिस्टम में गड़बड़ है, और क्या है, एयरपोर्ट पर है, उस बारे में देश के सामने, जनता के सामने सिर्फ श्रद्धांजलि हम देंगे, प्रधानमंत्री श्रद्धांजलि देंगे, गृहमंत्री श्रद्धांजलि देंगे, राष्ट्रपति श्रद्धांजलि देंगे, मुख्यमंत्री श्रद्धांजलि देंगे, उससे क्या होगा? एक्सीडेंट अगर हो गया है और तांत्रिक कारणों से हो गया है तो पता लगाना पड़ेगा हम सबको। ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.